ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ಕವಿತಾಳ ಗ್ರಾಮದ ಮುರಾರ್ಜಿ ಹಾಸ್ಟೆಲ್ನಲ್ಲಿ 6ನೇ ತರಗತಿ ವಿದ್ಯಾರ್ಥಿ ಮೊಹಮ್ಮದ್ ಆಯನ್ ಮೇಲೆ ನಡೆದ ಕ್ರೂರ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಡಿಸೆಂಬರ್ ತಿಂಗಳಲ್ಲಿ ನಡೆದ ಈ ಘಟನೆಯಲ್ಲಿ ತಿರುಮಲ ತಂದೆ ದೇವರಾಜ್ ಎಂಬ ಮತ್ತೊಬ್ಬ ವಿದ್ಯಾರ್ಥಿಯಿಂದ ಮೊಹಮ್ಮದ್ ಅಯಾನ್ ಮಾರಣಾಂತಿಕ ಹಲ್ಲೆಗೆ ಒಳಗಾಗಿದ್ದಾನೆ. ಹಲ್ಲೆಯಿಂದ ವಿದ್ಯಾರ್ಥಿಯ ಬೆನ್ನಿನಲ್ಲೆಲ್ಲ ಬರೆಗಳು ಮೂಡಿದ್ದು ರಕ್ತಸ್ರಾವವಾಗಿರುವುದು ಸಾಬೀತಾಗಿದೆ. ಘಟನೆ ನಡೆದ ಸಂದರ್ಭದಲ್ಲಿ ಹಾಸ್ಟೆಲ್ ವಾರ್ಡನ್ ನಾಗರಾಜ್, ಕಂಪ್ಯೂಟರ್ ಆಪರೇಟರ್ ಪ್ರಭು, ಪ್ರಾಂಶುಪಾಲರು ಹಾಗೂ ಸ್ಟಾಫ್ ನರ್ಸ್ ಅವರ ನಿರ್ಲಕ್ಷ್ಯವೇ ಈ ಘಟನೆ ಗಂಭೀರವಾಗಲು ಕಾರಣವಾಗಿದೆ ಎಂಬ ಆರೋಪ ಕೇಳಿಬರ್ತಾ ಇದೆ. ವಿದ್ಯಾರ್ಥಿಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಕೊಡದೆ ನಿರ್ಲಕ್ಷ್ಯ ವಹಿಸಲಾಗಿದೆ ಅಂತ ಪೋಷಕರು ಆರೋಪಿಸಿದ್ದಾರೆ. ಘಟನೆಯ ಬಗ್ಗೆ ಜಿಲ್ಲಾಡಳಿತ, ಜಿಲ್ಲಾ ಶಿಕ್ಷಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟರು 1 ತಿಂಗಳಾದರೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಯಾವುದೇ ಶಿಸ್ತು ಕ್ರಮ ಕೈಗೊಳ್ಳದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಪ್ರಕರಣಕ್ಕೆ ನೇರವಾಗಿ ಹೊಣೆಗಾರರಾಗಿರುವ ವಾರ್ಡನ್, ಕಂಪ್ಯೂಟರ್ ಆಪರೇಟರ್, ಸ್ಟಾಫ್ ನರ್ಸ್ ಹಾಗೂ ಪ್ರಾಂಶುಪಾಲರನ್ನ ತಕ್ಷಣ ಅಮಾನತುಗೊಳಿಸಬೇಕು ಅಂತ ಸಾರ್ವಜನಿಕರು ಹಾಗೂ ಸಂಘಟನೆಗಳು ಆಗ್ರಹಿಸಿದೆ. ಜಾಲಹಳ್ಳಿ ಗ್ರಾಮದ ವಿದ್ಯಾರ್ಥಿಯಾದ ಅಯಾನ್ ಎಂಬ ವಿದ್ಯಾರ್ಥಿ ಏನಪ್ಪ ಅಂತಂದರೆ, ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಕವಿತಾಳ ಗ್ರಾಮದ ಮುರಾರ್ಜಿ ಹಾಸ್ಟೆಲ್ನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು, ಆ ಹುಡುಗನ ಮೇಲೆ ಏನಪ್ಪ ಅಂತಂದರೆ ಮಾರಣಾಂತಿಕ ಹಲ್ಲೆ ಮಾಡಿದ್ದು ನಿಜವಿರುತ್ತದೆ. ಮತ್ತು ಏನಪ್ಪ ಅಂತಂದರೆ ಅವರು ಈಗಾಗಲೇ ಏನಪ್ಪ ಅಂದರೆ ಪೊಲೀಸ್ ಸ್ಟೇಷನ್ಗೆ 2-3 ಸಾರ್ತಿ ಭೇಟಿ ನೀಡಿದರೂ ಸಹ ಅಲ್ಲಿಯ PSI ಅವರ ಮೇಲೆ ಮೊಕದ್ದಮೆಯನ್ನು ಹೂಡಲು ಹೋದರೆ ಉಲ್ಟಾ ಇವರಿಗೆ ಏನಪ್ಪ ಅಂತಂದರೆ ನಿಮ್ಮ ಮೇಲೆ ಉಲ್ಟಾ ಕೇಸ್ ಆಗುತ್ತೆ ಅಂತೇಳಿ ಬೆದರಿಸಿ ಇವರನ್ನು ಏನಪ್ಪ ಅಂತಂದರೆ ಬೆದರಿಸಿ ಮನೆಗೆ ಕಳಿಸಿದ್ದಾರೆ. ಇದು ಎಷ್ಟು ಸರಿ ಅಂತ ಹೇಳಿ ಅವರು ಏನಪ್ಪ ಅಂತಂದರೆ ಅವರಿಗೆ ನ್ಯಾಯ ಬೇಕಂತ ಹೇಳಿ ಇವತ್ತು ಮೊನ್ನೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅವರು ಬಂದಿದ್ದು ನಿಜವಿರುತ್ತದೆ. ಇದಕ್ಕೇನಂತೀರಿ? ಆ ಹುಡುಗನ ತಂದೆ ಯಾರು? ಮಾತಾಡು. ನಿಮ್ಮ ಹೆಸರು? ನನ್ನ ಹೆಸರು ಮೊಹಮ್ಮದ್ ಅಯಾನ್. ಎಲ್ಲಿ ಓದೋದು? ನಾನು ಕವಿತಾಳ ಮುರಾರ್ಜಿ ಸ್ಕೂಲ್ನಲ್ಲಿ ಓದೋದು. ಯಾರು ಹೊಡೆದವ್ರು? ಯಾರು? 10th ತಿರುಮಲ ನನಗೆ ಹೊಡೆದಿತ್ತು ಸರ್. ಯಾಕೆ ಹೊಡೆದಿದ್ದು? ಅದು ರಾತ್ರಿ ನಮ್ಮ ಫ್ರೆಂಡ್ಸಿಗೆ ರಿಸರ್ಸಿಗೆ ಎಬ್ಸೆಂದು ಹೋದ ಸಲಗ ಬಂದು ಹೊಡೆದ ಸರ್. ಹೊಡೆದ್ರ? ಹಾಂ ಸರ್. ಏನು ತೊಗೊಂಡು ಹೊಡೆದಿದ್ದು? ಇದು ಈಜಿಲ್ ಗಿಡದ ಪರಿಕ್ ತಗೊಂಡು ಹೊಡೆದ ಸರ್. ಮళ్ళీ ಅಲ್ಲಿ ಸೂಪರ್ಡೆಂಟು ಮತ್ತು ವಾರ್ಡನ್ ಎಲ್ಲಿಗೆ ಹೋಗಿದ್ರು? ಅವರು ಹೊರಗೆ ಹೋಯ್ತು ಸರ್. ಹೊರಗಡೆ ಹೋದ್ರ ಅವರು? ಇದಕ್ಕೇನಂತಾರೆ? ಇದು ನೋಡ್ರಿ, ನಾವು 6ನೇ ತರಗತಿ ಮೊರಾರ್ಜಿ ವಸತಿ ಶಾಲೆ ಒಳಗೆ ವಿದ್ಯಾಭ್ಯಾಸಕ್ಕೆ ಬಿಟ್ಟಿದ್ವಿ ರೀ. ಆದರೆ 9ನೇ ತಾರೀಕು ರಾತ್ರಿ ಹುಡುಗ ಊಟ ಆದಮೇಲೆ ಒಂದಕ್ಕಂತ ಹೋದಾಗ, ಸ್ನೇಹಿತ ಕರ್ಕೊಂಡು ಹೋದಾಗ 10ನೇ ತರಗತಿ ಹುಡುಗ ವಿದ್ಯಾರ್ಥಿ ತಿರುಮಲ ತಂದೆ ಬಸವರಾಜನ್ನ ಅನ್ನೋನು ವಿನಾಕಾರಣ ಏನೋ ದ್ವೇಷ ಇಟ್ಕೊಂಡು ಅದು ಕಟ್ಟಿಗೆಯಲ್ಲಿದ್ದ ಮಾರಣಾಂತಿಕ ಹಲ್ಲೆ ಮಾಡಿ ಗಾಯಗೊಳಿಸಿದ್ದಾನೆ, ರಕ್ತಗತ. ಆದರೆ ಆ ಟೈಮ್ನಲ್ಲಿ ಯಾರೂ ಇದ್ದಿಲ್ಲ, ಇವನೊಬ್ಬನೇ ಒಳಗೆ ಇದ್ದ. ಅದು ಎಲ್ಲ ಹುಡುಗರಿಗೆ ಹೊರಗೆ ಕಳಿಸಿ ಇವನಿಗೊಬ್ಬನಿಗೆ ಒಳಗೆ ರೂಮ್ ಒಳಗೆ ಹಾಕಿ ಶರ್ಟ್ ಎತ್ತಿ ನಾನು ಹೊಡಿತೀನಿ, ನೀನು ಕಿರಿಚಬಾರ್ದು, ಇಲ್ಲಾಂದ್ರೆ ನಿನಗೆ ಇನ್ನೂ ಹೊಡಿತೀನಿ ಅಂತೇಳಿ ಭಯಪಡಿಸಿ ಹೊಡೆದಿದ್ದು ಮಾರಣಾಂತಿಕ ಹಲ್ಲೆ ಆಗಿ ರಕ್ತಗಾಯ ಆದ್ರೂ ಯಾರೂ ಇದಕ್ಕೆ ಸಂಬಂಧಪಟ್ಟವರು ಇದು ಸ್ಪಂದಿಸಿಲ್ಲ. ರಾತ್ರಿ ಈತ ನರ್ಸ್ ಹತ್ರ ಹೋಗ್ಯಾನ್ರಿ, ಕ್ವಾರ್ಟರ್ಸಿಗೆ ತೋರಿಸ್ಕೊಂಬರ, ಹಿಂಗೆ ಎಲ್ಲ ನನಗೆ ಹೊಡೆದಾರ, ರಕ್ತಗಾಯ ಆಗ್ಯದ ಅಂತ ನನಗೆ ಟ್ರೀಟ್ಮೆಂಟ್ ಬೇಕಂತ ಹೋದರೆ ಅದೇನು ಮಾಡೋಂಗಿಲ್ಲ, ಹೋಗು ಅಂತ ಒಂದು ನೆಗಡಿ ಗುಳಿಗೆ ಕೊಟ್ಟು ಕಳಿಸ್ಯಾರ. ಅವತ್ತು ಮಂಗಳವಾರ ಘಟನೆ ಆದ್ರೂ ನಮಗೆ ಪೋಷಕರಿಗೆ ಏನಿದೆ, ಶುಕ್ರವಾರ ದಿವಸ ನಮಗೆ ಫೋನ್ ಮಾಡಿ, ಇಲ್ಲ ನಿಮ್ಮ ಮಗುಗೆ ಸುಮ್ಮನೆ ಮಾತಾಡಿಸಿಕೊಂಡು ಬಂದು ಹೋಗ್ರಿ ಅಂತ ಮುಚ್ಚಾಕೋ ಪ್ರಯತ್ನ ಮಾಡ್ಯಾರ್ರಿ. ಮತ್ತು ಇತ್ತಿಗೆ ಇವನಿಗೆ ಕ್ಲರ್ಕ್ ಅವನವನು ಪ್ರಭು, ನೀನು ಈ ವಿಷಯ ಏನಾದರೂ ತಂದೆ ತಾಯಿಗೆ ತಿಳಿಸಿದ್ರೆ ನೀನು ಕೊಲ್ತೀನಿ ಅಂತ ಬೆದರಿಕೆ ಹಾಕ್ಯಾರ್ರಿ. ನಾವು ಶುಕ್ರವಾರ ದಿವಸ MLC ಮಾಡಿ ಶುಕ್ರವಾರ ದಿವಸ ಅಲ್ಲಿ ಹಾಸ್ಟೆಲ್ಗೆ ಹೋದಾಗ ವಿನಾಕಾರಣ ಇವನ ಮೇಲೇ ತಪ್ಪು ಹೊರಿಸಿ, ನಿಮ್ಮ ಹುಡುಗನೇ ತಪ್ಪು ಮಾಡಿದ್ದಾನೆ, ಅದು ಮಾಡ್ಯಾನೆ ಅಂತ ಇದು ಮಾಡಿದಾಗ ನಾವು ಆಸ್ಪತ್ರೆಗೆ ಹೋಗಿ ಈತಗೆ ಟ್ರೀಟ್ಮೆಂಟ್ ಕೊಡಿಸಿ ಪೊಲೀಸ್ ಸ್ಟೇಷನ್ ಒಳಗೆ ಕಂಪ್ಲೇಂಟ್ ಕೊಟ್ಟು ಅವತ್ತು ಹೇಳಿ ಓದಿವಿ ರೀ, ಇವರು ಯಾರ್ಯಾರ ಮೇಲೆ ಇದೆ ಕಠಿಣ ಕ್ರಮ ತಗೋರಿ ಅಂತ. ಮತ್ತು ಎಲ್ಲ ಅಧಿಕಾರಿಗಳಿಗೆ ನಾವು ಮನವಿ ಪತ್ರಗಳನ್ನು ಕೊಟ್ಟಿವ್ರಿ. ನಮ್ಮ ಹುಡುಗನ ಜೀವ ಭಯ ಇದೆ, ಅಲ್ಲಿ ಓದೋಕ್ಕೆ ಸರಿಗಿಲ್ಲ, ಒಬ್ಬನೇ ಮಗ, ತಂದೆ ಇಲ್ಲ, ತಾಯಿ ಒಬ್ಬಳೇ ಇದ್ದಾರೆ, ಹೊಲಿಗೆ ಯಂತ್ರ ಮಾಡಿ ಜೀವನೋಪಾಯ ಮಾಡಬೇಕು, ಇರೋ ಒಬ್ಬನ ಮಗ ಕಳ್ಕೊಂಡು ಏನು ಮಾಡೋದಿದೆ ಅಂತ. ಮತ್ತು 25ನೇ ಅವರು DD ಅವ್ರಿಗೂ ನಾವು ಮನವಿ ಪತ್ರ ಸಲ್ಲಿಸಿದ್ವಿ ರೀ. ಅವರು ಬಂದು ಬರೀ ಆಶ್ವಾಸನೆ ಹೇಳೋದ್ರೆ ಯಾವುದೇ ಕ್ರಮ ತೊಗೊಂಡಿಲ್ಲ ರೀ, ಯಾರ ಮೇಲೆ ಯಾವುದೇ ಕ್ರಮ ತೊಗೊಂಡಿಲ್ಲ ರೀ. ಮತ್ತು ನಾವು 25ನೇ ತಾರೀಕು ಪೊಲೀಸ್ ಸ್ಟೇಷನ್ ಹೋದ್ವಿ ರೀ. ಪೊಲೀಸ್ ಸ್ಟೇಷನ್ 25ನೇ ತಾರೀಕು ಹೋದರೆ ನಾವು 11 ಗಂಟೆ ಬೆಳಗ್ಗೆ ಹೋದರೆ ನಾವು ಸಾಯಂಕಾಲ 5-5:30 ತನಕ ಆದ್ರೂ ನಮಗೆ PSIಗಳು ಜಲ್ದಿ ಬಂದು ಇದು ಮಾಡಿಲ್ಲ ರೀ.
ಆಮೇಲೆ 5ವರೆಗೆ ಬಂದ್ರೂ ನಾವು ಸರ್ ಇದು ಹಿಂಗಾಗ್ಯದ ಘಟನೆ, ನಮಗೆ ನ್ಯಾಯ ಬೇಕು, ನೀವು ನಮ್ಗೆ ನ್ಯಾಯ ಒದಗಿಸ್ಕೊಡ್ರಿ, FIR ತೊಗೊರಿ, ಎಲ್ಲರ ಮೇಲೆ ಕಾನೂನುಬದ್ಧವಾಗಿ ಕಠಿಣ ಕ್ರಮಗಳನ್ನು ತೊಗೊರಿ ಅಂತ ಹೇಳಿದ್ರು ಇಲ್ಲ, ಮತ್ತು ನೀವು FIR ಕೊಟ್ಟರೆ ಅವ್ರು ಕೌಂಟ್ರ್ ಕೇಸ್ ಮಾಡ್ತಾರೆ, ಅಟ್ರಾಸಿಟಿ ಆಗ್ತದೆ ನಿಮ್ಮ ಮೇಲೆ ಅಂದಾಗ ನಾವೆಲ್ಲ ಭಯಭೀತ ಆಗಿ ವಾಪಸ್ ಬಂದೀವಿ. ಮತ್ತೆ ಒಂದು ಸರಿ ಭೇಟಿಯಾಗಿ ಹೋದ್ರೂ ಅವ್ರು ನಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ರೀ. ಮತ್ತೆ ಒಂದು ಸರಿ 3-4 ಸರಿ ಪೊಲೀಸ್ ಸ್ಟೇಷನ್ಗೆ ನಾವು ತಿರುಗಾಡಿದ್ರು ನಮಗೆ ನ್ಯಾಯ ಅನ್ನೋದು ಸಿಗಲಿಲ್ಲ ರೀ. ಮತ್ತು ನಾವು ಮಕ್ಕಳ ಕಲ್ಯಾಣ ಸಮಿತಿ ಅಂತ ಇಲ್ಲಿ ರಾಯಚೂರವರಿಗೆ ಬಂದು ಅಧ್ಯಕ್ಷರು ಇದ್ದಾರೆ, ಅವರು ಸುದರ್ಶನ್ ಸರ್ ಅಂತ, ಅವ್ರ ಹತ್ರ ಹೋಗಿ ನಾವು ಮನವಿಯನ್ನು ಕೊಟ್ಟಿವಿ. ನಮ್ಮ ಹುಡುಗನಿಗೆ ಈ ಥರ ಮಾರಣಾಂತಿಕ ಹಲ್ಲೆ ಆಗಿದೆ, ನಮ್ಗೆ ನ್ಯಾಯ ಬೇಕು. ಮತ್ತು ಈ ಹುಡುಗನಿಗೆ ಏನಿದೆ ವಿದ್ಯಾಭ್ಯಾಸ ನಿಂತು ಬಿಟ್ಟಿದೆ, ಇವತ್ತಿಗೆ ಕರೆಕ್ಟು 1 ತಿಂಗಳಾಗ್ಯದ ರೀ, ಶಾಲೆಗೆ ಹೋಗಿಲ್ಲ. 2-3 ದಿವ್ಸಕ್ಕೆ ನಮ್ಮ ಹುಡುಗ ನಮಗೆ ಅಪ್ಪ ನಾನು ಶಾಲೆಗೆ ಹೋಗ್ಬೇಕು, ನಾನು ವಿದ್ಯೆ ಕಲಿಬೇಕಂತಾನೆ. ಆದರೆ ಇವನಿಗೆ ಯಾರು ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ತನಕ ಆದ್ರೂ ಇವನು ಎಲ್ಲಿ ಅನುಕೂಲ ಆಗ್ತದೆ ಅಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿ ಕೊಡಕತ್ತಿಲ್ಲ. ಅದಕ್ಕೆ ನಾವು ನ್ಯಾಯ ಕೇಳಕತ್ತೀವಿ. ಆದಷ್ಟು ಜಲ್ದಿ ಈ ಘಟನೆ ಆದವ್ರ ಮೇಲೆ ಕಠಿಣ ಕ್ರಮ, ಕಾನೂನುಬದ್ಧವಾಗಿ ಕಠಿಣ ಕ್ರಮಗಳನ್ನು ತಗೋಬೇಕು. ಮತ್ತು ಏನಾದ ಈ ಹುಡುಗನಿಗೆ ನ್ಯಾಯಯುತವಾಗಿ ಅನುಕೂಲವಾಗುವಂತೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿ ಕೊಡಬೇಕಂತ ತಮ್ಮ ಮತ್ತು ಈ ವಿದ್ಯಾರ್ಥಿಗೆ ಆದಂಗೆ ಯಾವುದೇ ವಿದ್ಯಾರ್ಥಿಗೆ ಈ ಅನ್ಯಾಯ ಆಗಬಾರ್ದು, ಇದ್ರ ಬಗ್ಗೆ ಶಿಸ್ತು ಕ್ರಮಗಳನ್ನು ತಗೋಬೇಕು ಅಂತ ಜಿಲ್ಲಾಧಿಕಾರಿಗಳಿಗೂ ಮತ್ತು ಎಲ್ಲ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿಮ್ಮ ಮುಖಾಂತರ ಮನವಿ ಮಾಡ್ತೀವಿ. ಇವಾಗ ಪ್ರಮುಖ ಬೇಡಿಕೆ ಏನಪ್ಪ ಅಂತಂದರೆ ಅಲ್ಲಿರ್ತಕ್ಕಂಥ ಜವಾಬ್ದಾರಿ ಮೇಲೆ ಒಂದು ವಾರ್ಡನ್ ಆಗಲಿ ಸೂಪರ್ಡೆಂಟ್ ಆಗಲಿ ಅವ್ರ ಮೇಲೆ ಇದುವರೆಗೆ ಉಗ್ರ ಕ್ರಮ ಕೈಗೊಂಡಿಲ್ಲ. ಯಾಕೆ ಕೈಗೊಂಡಿಲ್ಲ ಅಂಥೇಳಿ ಅವರಿಗೆ ಸಂಶಯವಾಗಿದೆ ಪಾಲಕರಿಗೆ. ಈ ಕೂಡಲೇ ಏನಪ್ಪ ಅಂತಂದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಅಲ್ಲಿ ಏನು ಸೇವೆ ಸಲ್ಲಿಸುತ್ತಿರುವ ವಾರ್ಡನ್ ಮತ್ತು ಸೂಪರ್ಡೆಂಟ್ ಮತ್ತು ಪ್ರಿನ್ಸಿಪಾಲ್ ಇವರನ್ನು 3 ಜನಕ್ಕೆ ಏನಪ್ಪ ಅಂದ್ರೆ ಮತ್ತು ಕಂಪ್ಯೂಟರ್ ಆಪರೇಟರ್ಗೆ ಈ 4 ಜನಕ್ಕೆ ಅಮಾನತುಗೊಳಿಸಿ ಆದೇಶ ಹೊರಡಿಸಬೇಕೆಂಬುದು ಒಂದು ಇವರ ಪಾಲಕರ ಒಂದು ಬೇಡಿಕೆ ಪ್ರಮುಖವಾಗಿದೆ ಎಂದು ನನ್ನ ಮನವಿ. ಧನ್ಯವಾದಗಳು ರೀ. ಇದೇ ನಮ್ಮ ಬೇಡಿಕೆಗಳು ಇದ್ದಾವೆ. ಆದಷ್ಟು ಸರ್ಕಾರ ಆಗಲಿ ಮತ್ತು ಮಾನ್ಯ ಶಿಕ್ಷಣ ಸಚಿವರುಗಳು ಆಗಲಿ. ಆಮೇಲೆ ಪೊಲೀಸ್ ಸ್ಟೇಷನ್ ಭೇಟಿ ಕೊಟ್ಟಿದ್ದೀರಾ ನೀವು? ಪೊಲೀಸ್ ಸ್ಟೇಷನ್ ಭೇಟಿ ಕೊಟ್ಟಿವ್ರಿ. ಅಲ್ಲಿ PSI ಏನಂದ್ರು? PSI ಆಗಲ್ಲ, ನೀವು FIR ಮಾಡ್ತೀನಿ ಅಂತಂದರೆ ಮತ್ತೆ ನಿಮಗೆ ಕೌಂಟ್ರ್ ಮಾಡ್ತೀವಿ ನಾವು, ಕೌಂಟ್ರ್ ಮಾಡ್ತಾರೆ ಅವರು, ಅಟ್ರಾಸಿಟಿನೂ ಆಗ್ಬೋದು ನಿಮ್ಮ ಮೇಲೆ ಅಂತ ನಮಗೆ ಉಲ್ಟಾ ಬೆದರಿಕೆ ಆಗ್ಯದ್ರಿ. ನಾವು ಅದಕ್ಕೆ ಅಂಜಿ ಬಂದೀವಿ ರೀ. ನಮಗೆ ಕಾನೂನಲ್ಲಿದ್ದ ನ್ಯಾಯ ಬೇಕಾಗ್ಯದ್ರಿ. ನಮಗೆ ಆದಷ್ಟು ಒಂದು FIR ಮಾಡಿಕೊಡೋ ಅನುಕೂಲನೂ ಮಾಡಿಕೊಡ್ಬೇಕು ರೀ. ಪಾಲಕರು ಏನಪ್ಪ ಅಂತಂದರೆ ಈಗಾಗಲೇ ಏನಪ್ಪ ಅಂದರೆ ಪೊಲೀಸ್ ಸ್ಟೇಷನ್ಗೆ ನಾವು ಭೇಟಿ ಕೊಟ್ಟಿದ್ದೀವಿ, ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ ಕಾರಣ ಮಾನ್ಯ ಜಿಲ್ಲಾಧಿಕಾರಿಗಳು ಏನಪ್ಪ ಅಂದರೆ ಆದಷ್ಟು ಬೇಗನೆ ಮಧ್ಯಪ್ರವೇಶಿಸಿ ಈ 4 ಜನರನ್ನು ಅಂದರೆ ಸೂಪರ್ಡೆಂಟ್ ಮತ್ತು ಪ್ರಿನ್ಸಿಪಾಲ್ ಮತ್ತು ವಾರ್ಡನ್ ಹಾಗೂ ಕಂಪ್ಯೂಟರ್ ಆಪರೇಟರ್ಗೆ ಇವರು 4 ಜನಕ್ಕೆ ಅಮಾನತುಗೊಳಿಸಿ ಆದೇಶ ಹೊರಡಿಸಬೇಕೆಂಬುದು ಒಂದು ಪ್ರಮುಖ ಬೇಡಿಕೆಯಾಗಿದೆ. TV20 ಕನ್ನಡ ನ್ಯೂಸ್, ರಾಯಚೂರು. ಮಾನವೀಯತೆ ಉಳಿಸಿಕೊಳ್ಳಲು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಇನ್ನಾದರೂ ಎಚ್ಚೆತ್ತುಕೊಳ್ಳುತ್ತಾ ಅಥವಾ ಪ್ರಕರಣವನ್ನ ನಿರ್ಲಕ್ಷಿಸುತ್ತಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಸೈಯದ್ ಅಬ್ದುಲ್ ಗನಿ ಸಾಹಿಬ್, TV20 ಕನ್ನಡ ನ್ಯೂಸ್, ರಾಯಚೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.